ನಮಸ್ಕಾರ ವೀಕ್ಷಕರೇ, ಆರ್ಸಿಬಿಯ ಅನ್ಬಾಕ್ಸಿಂಗ್ ಇವೆಂಟ್ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದಿದೆ. ಈ ಕಾರ್ಯಕ್ರಮದಲ್ಲಿ ಆರ್ಸಿಬಿಯ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಕನ್ನಡದಲ್ಲಿ ಮಾತನಾಡುವ ಮೂಲಕ ಆರ್ಸಿಬಿಯ ಅಭಿಮಾನಿಗಳ ಇನ್ನೊಮ್ಮೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗಾದ್ರೆ ಆರ್ಸಿಬಿಯ ಅನ್ಬಾಕ್ಸಿಂಗ್ ಇವೆಂಟ್ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೆಯಿತು ಮತ್ತೆ ವಿರಾಟ್ ಕೊಹ್ಲಿ ಅವರು ಕನ್ನಡದಲ್ಲಿ ಏನೆಲ್ಲ ಹೇಳಿದ್ದಾರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ಸಿಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತೆ ಫಾಫ್ ಡು ಪ್ಲೆಸಿಸ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಆರ್ಸಿಬಿ ಮತ್ತೆ ಸಿಎಸ್ಕೆ ನಡುವಿನ ಮೊದಲ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆರ್ಸಿಬಿಯ ಅನ್ಬಾಕ್ಸಿಂಗ್ ಇವೆಂಟ್ ಕಾರ್ಯಕ್ರಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ WPL ನಲ್ಲಿ ಕಪ್ ಗೆದ್ದಿದ್ದ ಆರ್ಸಿಬಿಯ ಮಹಿಳಾ ತಂಡವು ಕೂಡ ಆಗಮಿಸಿತ್ತು. ಆರ್ಸಿಬಿ ಮಹಿಳಾ ತಂಡಕ್ಕೆ ನಮ್ಮ ಪುರುಷರ ತಂಡದ ಕಡೆಯಿಂದ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ನಂತರ ನಿತ್ತಿ ಮೋಹನ್, ರಘು ದೀಕ್ಷಿತ್, ಎಲೆನ್ ವಾಲ್ಕರ್ ಅವರಿಂದ ಸಂಗೀತ ಕಾರ್ಯಕ್ರಮವು ಕೂಡ ನೆರವೇರಿತು. ಇದಾದ ಬಳಿಕ ಆರ್ಸಿಬಿಯ ಮಾಜಿ ಸ್ಟಾರ್ ಬೌಲರ್ ವಿನಯ್ ಕುಮಾರ್ ಅವರಿಗೆ ಹಾಲ್ ಆಫ್ ಫೇಮ್ ಪ್ರಶಸ್ತಿ ನೀಡಿ ಕೂಡ ಗೌರವಿಸಲಾಯಿತು. ಕಳೆದ ವರ್ಷ ಈ ಪ್ರಶಸ್ತಿಯನ್ನು ಲೆಜೆಂಡರಿ ಬ್ಯಾಟ್ಸ್ಮನ್ ಗಳಾದ AB ಡಿ ವಿಲಿಯರ್ಸ್ ಮತ್ತೆ ಕ್ರಿಸ್ ಗೇಲ್ ಅವರಿಗೆ ನೀಡಲಾಗಿತ್ತು. ನಂತರ ವಿರಾಟ್ ಕೊಹ್ಲಿ, ಫಾಫ್ ಡು ಪ್ಲೆಸಿಸ್ ಮತ್ತೆ ಸ್ಮೃತಿ ಮಂದನ ಅವರ ಅಮೃತ ಹಸ್ತದಿಂದ ಆರ್ಸಿಬಿಯ ಹೊಸ ಜರ್ಸಿ ಕೂಡ ಬಿಡುಗಡೆ ಮಾಡಲಾಯಿತು. ಆರ್ಸಿಬಿಯ ಮೊದಲ ಅಫಿಷಿಯಲ್ ಜರ್ಸಿಯನ್ನು ಎಲೆನ್ ವಾಲ್ಕರ್ ಅವರಿಗೆ ನೀಡಿ ಗೌರವಿಸಲಾಯಿತು. ನಂತರ ಆರ್ಸಿಬಿಯ ಹೆಸರನ್ನು ಅಧಿಕೃತವಾಗಿ ಬದಲಾವಣೆ ಮಾಡಿರುವ ಘೋಷಣೆಯನ್ನು ಕೂಡ ಮಾಡಲಾಯಿತು. ಈ ಮುಂಚೆ ಆರ್ಸಿಬಿಯ ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇತ್ತು, ಆದರೆ ಇದರಲ್ಲಿ ಈಗ ಬದಲಾವಣೆ ಮಾಡಲಾಗಿದ್ದು ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಇಡಲಾಗಿದೆ. ಇದಾದ ಬಳಿಕ ಮಾತನಾಡಿರುವ ನಮ್ಮ ಆರ್ಸಿಬಿಯ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು, ನಮ್ಮಲ್ಲಿ ಈಗ ಕಡಿಮೆ ಸಮಯ ಇದೆ. ನಾವು ಈ ಕಾರ್ಯಕ್ರಮ ಮುಗಿದ ತಕ್ಷಣ ಮೊದಲ ಪಂದ್ಯಕ್ಕಾಗಿ ಚೆನ್ನೈಗೆ ತೆರಳಬೇಕಾಗಿದೆ. ಆದರೆ ಆರ್ಸಿಬಿಯ ಹೊಸ ಅಧ್ಯಾಯ ಇಲ್ಲಿಂದ ಶುರುವಾಗಿದೆ ಎಂದು ವಿರಾಟ್ ಕೊಹ್ಲಿ ಅವರು ಕನ್ನಡದಲ್ಲಿ ಮಾತನಾಡುವ ಮೂಲಕ ಆರ್ಸಿಬಿ ಸೇರಿದಂತೆ ಕನ್ನಡಿಗರ ಪ್ರೀತಿಗೂ ಕೂಡ ಪಾತ್ರರಾದರು. ವೀಕ್ಷಕರೇ, ಇದಾಗಿತ್ತು ಆರ್ಸಿಬಿಯ ಅನ್ಬಾಕ್ಸಿಂಗ್ ಇವೆಂಟ್ ಕಾರ್ಯಕ್ರಮದ ಕ್ವಿಕ್ ಅಪ್ಡೇಟ್. ಇದೇ ರೀತಿ ಆರ್ಸಿಬಿಯ ಪ್ರತಿಯೊಂದು ಮಾಹಿತಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.